अस्सलाम वालेकुम। ನಾವು ಹಜರತ್ ಸೈಯದ್ ಸದುದ್ದೀನ್ ಬಾಬಾ ದರ್ಗಾ ಫೌಂಡೇಶನ್ ಟ್ರಸ್ಟ್ಲಿದ್ದ ನಾನು ಅಬ್ದುಲ್ ಸತ್ತಾರ್ ಅಂತ ಹೇಳಿ ನಾನು ದರ್ಗಾದ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಈ ಮಾತನ್ನು ತಿಳಿಸೋಕೆ ಸಿದ್ಧಪಡ್ತಿದ್ದೀನಿ. ನಮ್ಮ ದರ್ಗಾದ ಹಜರತ್ ಸೈಯದ್ ಸದುದ್ದೀನ್ ಬಾಬಾ ದರ್ಗಾದ ಉರುಸ್ ಕಾರ್ಯಕ್ರಮಗಳು 280 ವರ್ಷದಿಂದ ನಾವು ನಮ್ಮ ಕುಟುಂಬದವರೆಲ್ಲ ಕಲಿತು ಮಾಡ್ಕೊಂಡು ಬರ್ತಿದ್ದೀವಿ. 2016ರಲ್ಲಿ ನಾವು ಒಂದು ಟ್ರಸ್ಟ್ನ ಆಚರಣೆ ಮಾಡಿದ್ದೀವಿ. ಆ ಟ್ರಸ್ಟ್ನಲ್ಲಿ ನಾವು ನಮ್ಮ ಕುಟುಂಬದವರು ನಮ್ಮ ದರ್ಗಾದ ಏರಿಯಾದು ಎಲ್ಲ ಕಲಿತು ನಾವು ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ಲಿದ್ದ ನಾವು ಚೆನ್ನಾಗಿ ಆಗದ ಎಲ್ಲ ದರ್ಗಾದ ಸೌಲಭ್ಯವನ್ನು ಮಾಡಬೇಕಂತ ನಿರ್ಧಾರ ಮಾಡಿ ನಾವು ಟ್ರಸ್ಟ್ ಕಡೆಯಿಂದ ಎಲ್ಲ ಕಾರ್ಯಕ್ರಮಗಳು ಉರುಸ್ ಆಗಲಿ, ಇಲ್ಲಿ ದರ್ಗಾದ ಮ್ಯಾನೇಜ್ಮೆಂಟ್ ಆಗಲಿ, ಮಸ್ಜಿದ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ನಾವು ಟ್ರಸ್ಟ್ ಕಡೆಯಿಂದ ನಾವು ಮುಂದೆ ಹೊಡ್ಕೊಂಡು ಬಂದಿದ್ದೀವಿ. ಈ ಸಾರಿ ಉರುಸದ ಆಚರಣೆ 2026 ಹಜರತ್ ಸೈಯದ್ ಸದುದ್ದೀನ್ ಬಾಬಾ ದರ್ಗಾದ ಗಂಡ 17ನೇ ತಾರೀಕು ಸಾಯಂಕಾಲ 7:00ವರೆಗೆ ವಾಟರ್ ಬಂಡಲ್ ಇದ್ದಾರೆ ಅಂದ್ಕೊಂಡು ಬೆಂಗಳೂರು ರೋಡ್ ರ್ಯಾಲಿ ಪ್ರಕಾರ ತಗೊಂಡು ನಾವು ದರ್ಗಾಕ್ಕೆ ರಾತ್ರಿ 10 ಗಂಟೆವರೆಗೆ ನಾವು ದರ್ಗಾಕ್ಕೆ ಬರ್ತೀವಿ. ಇದರಲ್ಲಿ ಒಂದು 200 ಜನ ಸೇರೋದು ಅವಶ್ಯಕತೆ ಇರ್ತದೆ. ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಜನ ದೂರದ ಇಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಕಲಿತು ನಾವು ಇದು ಆಚರಣೆ ಮಾಡ್ತೀವಿ. ಜುಲೂಸ್ ಕಾರ್ಯಕ್ರಮ ಎಲ್ಲ ಸಮಾಜದ ಎಲ್ಲ ಸೇರಿ ಬರ್ತಾರೆ. ಎಲ್ಲ ತಗೊಂಡು ನಾವು ಇಲ್ಲಿ ಗಂಡ ಉರುಸನ್ನು ಆಚರಣೆ ಮಾಡ್ತೀವಿ. ನಾಡ್ದ 18ನೇ ತಾರೀಕು ಬೆಳಿಗ್ಗೆ ಸಾಯಂಕಾಲ ಉರುಸ್ ಖವಾಲಿ ಪ್ರೋಗ್ರಾಮ್ ಮಾಡ್ತೀವಿ. ಹೈದರಾಬಾದ್ಲಿದ್ದ ಖವಾಲಿಗಳು ಬರ್ತಾರ. ಇಲ್ಲಿ ಖವಾಲಿದ ಇಂತಜಾಮ್ ಮಾಡ್ತೀವಿ. ಎಲ್ಲ ಜನ ಬರೋರಿಗೆ ಎಲ್ಲರಿಗೆ ನಾವು ಇಲ್ಲಿ ಊಟದ ವ್ಯವಸ್ಥೆ, ಇಲ್ಲಿ ಕೂರಕ ಕುಂದರಕ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಟ್ರಸ್ಟ್ ಕಡೆಯಿಂದ ನಾವೆಲ್ಲ ಕೆಲಸನ ಮುಂದೆ ಹೊಡ್ಕೊಂಡು ಹೋಗ್ತಿದ್ದೀವಿ. ನಾಡ್ದ 19ನೇ ತಾರೀಕು ಸಾಯಂಕಾಲ ಬೆಳಗ್ಗೆ ಇಟ್ಕೊಂಡು ಸಾಯಂಕಾಲವರೆಗೆ ಊಟದ ವ್ಯವಸ್ಥೆ ಇರ್ತದೆ. ಒಂದು 15,000 ಜನ ಎಲ್ಲ ಇಲ್ಲಿ ಸೇವೆ ಹಾಕೋತಾ ಇರ್ತದೆ. ಎಲ್ಲರಿಗೆ ನಾವು ಎಷ್ಟು ನಮಗೆ ಕಲಿದು ಆಗಿದೆ ಅಷ್ಟೆಲ್ಲ ನಾವು ಸೌಲಭ್ಯ ಮಾಡಿದೀವಿ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಲಿ, ಕೂಳಾಗಲಿ, ಗಾಡಿ ಪಾರ್ಕಿಂಗ್ ಆಗಲಿ, ಅವ್ರಿಗೆ ಇರೋಕ್ಕೋಸ್ಕರ ಕ್ಲೀನಿಂಗ್ ಪ್ಲೇಸ್ ಆಗಲಿ ಎಲ್ಲ ನಾವು ಸೌಲಭ್ಯನ ಮಾಡಿಕೊಂಡು ಉರುಸ್ ಕಾರ್ಯಕ್ರಮನ ಮುಂದೆ ಹೋಗ್ತಿದ್ದೀವಿ. 300 ವರ್ಷ ಅದು ಅದೊಂದು ಜೀವ ಇತಿಹಾಸ ಇದೆ. ಅವಾಗ ಕಾಲದ ನಮ್ಮ ಕುಟುಂಬದ ಎಲ್ಲ ದೊಡ್ಡವರು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ತರ ನಾವು ನಮ್ಮ ಉಳಿದ ಕುಟುಂಬ ಎಲ್ಲ ಕಲಿತು ಈ ಟ್ರಸ್ಟ್ ಪ್ರಕಾರದಿಂದ ಎಲ್ಲ ಮುಂದೆ ಓದಿಸ್ಕೊಂಡು ಹೋಗ್ತಿದ್ದೀವಿ. ವಿಶೇಷತೆ ಇರುತ್ತೆ. ವಿಶೇಷತೆ ನೋಡ್ರಿ, ಇಲ್ಲಿ ಬಹಳ ಮಂದಿ ಇಲ್ಲಿ ಮಕ್ಕಳಾಗಿಲ್ಲ ಕಾರಣಕ್ಕೆ ಇಲ್ಲಿ ಬಹಳ ಮಂದಿ ಬರ್ತಾರೆ. ನಮ್ಗೆ ಹುಡುಗರಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಅಂತವ್ರು ಎಲ್ಲ ಬಹಳ ಜನ ಇಲ್ಲಿ ಮಕ್ಕಳು ತಗೊಂಡು ಹೋಗಿದ್ದಾರೆ. ನಾವು ನೋಡಿದೀವಿ ನಮ್ಮ ಕಣ್ಣಲ್ಲಿದ್ದ. ನಮ್ ದೊಡ್ಡ ಇತಿಹಾಸಗೂ ಇದೆ. ಬ್ರಿಟಿಷ್ ಕಾಲದಲ್ಲಿ ಕೂಡ ಇತಿಹಾಸ ಬರೆದವ್ರು ಅದೇ ಟಾಪಿಕ್ ನಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ. ಸರ್, ಸುತ್ತಮುತ್ತ ಪಕ್ಕದಿಂದ ಎಷ್ಟು ಜಿಲ್ಲೆಗಳಿಂದ ಸರ್ ಇಲ್ಲಿ ನೋಡಿ, ಬಳ್ಳಾರಿಯಿಂದ ಸಣ್ಣೂರು ಆಗ್ಬೋದು, ಹೊಸಪೇಟೆ, ಕೂಡ್ಲಿಗಿ, ಈ ಕಡೆ ಗಂಗಾವತಿ, ಕಾರಟಗಿ, ಕೂಡ್ಲಿ, ಮತ್ತೆ ಸುರಗುಂಪ, ಸಿಂಧನೂರು, ಮಾನ್ವಿ, ಅದೋನಿ, ರಾಯಚೂರು, ಅಂಡರ್ಪಾಲ್, ಗುಂಟಕಲ್, ಹೈದರಾಬಾದ್, ಬೆಂಗಳೂರ್ಲಿಂದ ಇಲ್ಲ ಜನ ಸೇರ್ತಾರೆ. ಇಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ, ಬರ್ರಿ ದಾತ್ನ ಉರುಸ್ ಇದೆ, ಎಲ್ಲ ಕಳೆದು ಸೇರಿ ನಾವು ಉರುಸ್ ಆಚರಣೆ ಮಾಡೋಣ. ಎಲ್ಲ ಬರ್ತಿದ್ದಾರೆ, ನೀವೆಲ್ಲ ಬರ್ಬೇಕಂತೇಳಿ ನಾನು ಎಲ್ಲ ಜನಗೆ ಹೇಳಕ್ ಇಷ್ಟಪಡ್ತೀನಿ.